Hello dear students, welcome to the Delta Science Academy Dharwad. So today in this video we are going to deal with a very important part of this examination preparation, that is numericals on chapter nuclei. Okay, you know that nuclei in that chapter we have some theoretical concept and also we have some problematic section. So numerical nuclei chapter ಮೇಲೆ ಒಂದು 3 ಮಾರ್ಕಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಸೊ ಇಟ್ ಮೇ ಬಿ ಎ ನ್ಯೂಮರಿಕಲ್, ಇಟ್ ಮೇ ಬಿ ಎ ಥಿಯರಾಟಿಕಲ್ ಕ್ವಶನ್ಸ್. ಓಕೆ, ಸೊ ಸಮ್ ಕ್ವಶನ್ ಪೇಪರಲ್ಲಿ ಏನಾಗಿದೆ, ಇದ್ರ ಮೇಲೆ ನ್ಯೂಮರಿಕಲ್ಸನ್ನು ಕೇಳಿದ್ದಾರೆ. ಸೊ ಸಮ್ ಕ್ವಶನ್ಸ್ ಪೇಪರಲ್ಲಿ ಏನು ಮಾಡಿದ್ದಾರೆ, 3 ಮಾರ್ಕಲ್ಲಿ ಥಿಯರಾಟಿಕಲ್ ಕಾನ್ಸೆಪ್ಟನ್ನು ಕೇಳಿದ್ದಾರೆ. ಸೊ ನಾವೇನು ಮಾಡೋಣ ಇವಾಗ ಅಂದರೆ ಜಸ್ಟ್ ಸಾಲ್ವ್ ಸಮ್ ಕ್ವಶನ್ಸ್. ಓಕೆ, ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡೋಣ. ಬಿಕಾಸ್ ದ ಪ್ರೊಬಬಿಲಿಟಿ ಇರೋದರಿಂದ ಸಮ್ ನ್ಯೂಮರಿಕಲ್ಸನ್ನು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸೊ ನಮಗೆ ಯಾವುದೇ ರೀತಿ ಮಾರ್ಕ್ಸನ್ನು ಕಳ್ಕೊಳ್ಳುವಂಥ ಯಾವುದೇ ಒಂದು ಪರಿಸ್ಥಿತಿ ಬರೋಂಗಿಲ್ಲ. ಸೊ ಅದಕ್ಕಾಗಿ ಜಸ್ಟ್ ಗೋ ಫಾರ್ ದಿ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ದಿ ನ್ಯೂಕ್ಲಿಯೈ ಚಾಪ್ಟರ್. ಓಕೆ, ಸೊ ಈ ಥರದ ವಿಡಿಯೋಗಳು ನಿಮ್ಗೆ ಇನ್ನೂ ಜಾಸ್ತಿ ಅವಶ್ಯಕತೆ ಇದ್ದಾಗ ಸೊ ನೀವೇನು ಮಾಡಿರಿ, ಡೆಲ್ಟಾ ಪೈ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಜಸ್ಟ್ ಗೋ ಫಾರ್ ದಿ ಯೂಟ್ಯೂಬ್ ಆ್ಯಂಡ್ ಸರ್ಚ್ ಮಾಡಿ ಡೆಲ್ಟಾ ಪೈ ಅಂತೇಳಿ. ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಜಸ್ಟ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ದ್ಯಾಟ್ ಡೆಲ್ಟಾ ಪೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಈ ಥರದ ವೀಡಿಯೋಸ್ಗಳು ಜಾಸ್ತಿ ವೀಡಿಯೋಸ್ಗಳು ಬೇಕಾದಾಗ ಈ QR ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಡೆಲ್ಟಾ ಸೈನ್ಸ್ ಅಕಾಡೆಮಿಗೆ ಡೈರೆಕ್ಟಾಗಿ ಹೋಗ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಡಿಸ್ಕಷನ್. ಸೊ ಈ ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ಥಿಯರಾಟಿಕಲ್ ಕಾನ್ಸೆಪ್ಟ್ ಮತ್ತು ಥಿಯರಾಟಿಕಲ್ ಫಾರ್ಮುಲಾಸ್ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಈ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ವಿ ಶುಡ್ ರಿಮೆಂಬರ್ ಸಮ್ ಫಾರ್ಮುಲಾಸ್. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗಾದರೆ ಈ ನ್ಯೂಕ್ಲಿಯೈ ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ನ್ಯೂಮರಿಕಲ್ಸ್ ಬರುತ್ತೆ ಅಂತ ನಾವು ತಿಳ್ಕೊಂಡಾಗ, ಸೊ ದ ಮೇನ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ ಸೊ ದಟ್ ಈಸ್ ಮಾಸ್ ಡಿಫೆಕ್ಟ್ ಅಂತ ಏನದಲ್ಲ, ಅದರ ಮೇಲೆ ಏನಾಗುತ್ತೆ ನಮಗೆ ನ್ಯೂಮರಿಕಲ್ಸು ಬರುತ್ತವೆ. ಮಾಸ್ ಡಿಫೆಕ್ಟ್ ಮೇಲೆ ನ್ಯೂಮರಿಕಲ್ಸ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದವ ಮತ್ತು ಮುಂದೆ ಕೂಡ ಅದರ ಮೇಲೆಯೂ ಬರ್ತವೆ. ಹಾಗಾದರೆ ವಾಟ್ ಈಸ್ ಮಾಸ್ ಡಿಫೆಕ್ಟ್? ಸೊ ಮಾಸ್ ಡಿಫೆಕ್ಟನ್ನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮಾಸ್ ಡಿಫೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಮಾಸ್ ಆ್ಯಂಡ್ ನ್ಯೂಕ್ಲಿಯರ್ ಮಾಸ್. ಸೊ ಹಾಗಾದರೆ ವಾಟ್ ಈಸ್ ಆ್ಯಕ್ಚುಯಲ್ ಮಾಸ್? ಆ್ಯಕ್ಚುಯಲ್ ಮಾಸ್ ಈಸ್ ನಥಿಂಗ್ ಬಟ್ ದ ಮಾಸ್ ಆಫ್ ದಿ ಆ್ಯಕ್ಚುಯಲ್ ನ್ಯೂಕ್ಲಿಯಾನ್ಸ್. ಓಕೆ, ಸೊ ಆ್ಯಂಡ್ ಇಟ್ ಈಸ್ ನ್ಯೂಕ್ಲಿಯರ್ ಮಾಸ್. ಇದಕ್ಕೇನಂತ ಕರೀತಾರೆ, ಆ್ಯಕ್ಚುಯಲ್ ಮಾಸ್ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ, ನ್ಯೂಕ್ಲಿಯರ್ ಮಾಸ್ ಅಂತ ಕರೀತಾರೆ. ಇಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಮಾಸ್ ಆ್ಯಂಡ್ ನ್ಯೂಕ್ಲಿಯರ್ ಮಾಸ್. ದಟ್ ಈಸ್ ಕಾಲ್ಡ್ ಮಾಸ್ ಡಿಫೆಕ್ಟ್. So how can you calculate the mass defect? Delta M is the mass defect, where Z is the atomic number, MP represent mass of the proton. Okay, MP is nothing but mass of the proton. A is indicate mass number, again Z indicate proton number. You know that what is this term? The number of neutron N is equal to A minus Z ಅಂತ ಬರ್ತೀನಿ. ಅಂದರೆ ಸೊ ಮಾಸ್ ನಂಬರಲ್ಲಿ ಪ್ರೋಟಾನ್ ನಂಬರ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಂಗೆ ಏನು ಸಿಗುತ್ತೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗ್ತಾವೆ. ಸೊ ದಿಸ್ ಇಸ್ ಕಾಲ್ಡ್ ಪ್ರೋಟಾನ್, ಸೊ ದಿಸ್ ಇಸ್ ಕಾಲ್ಡ್ ನ್ಯೂಟ್ರಾನ್. ಆಫ್ಟರ್ ದಟ್ MN ಅಂದರೆ ಏನು ಇಂಡಿಕೇಟ್ ಮಾಡುತ್ತೆ, ಮಾಸ್ ಆಫ್ ದಿ ನ್ಯೂಟ್ರಾನ್. ಓಕೆ, ಸೊ ಆಫ್ಟರ್ ದಟ್ ದಿಸ್ ಈಸ್ M is nothing but actual nuclear mass. ಓಕೆ, ವೆನ್ ಐ ಟೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಚುಯಲ್ ಮಾಸ್ ಆ್ಯಂಡ್ ನ್ಯೂಕ್ಲಿಯರ್ ಮಾಸ್, ನಾನು ಏನು ಮಾಡ್ಬೋದು, ಮಾಸ್ ಡಿಫೆಕ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ಫಾರ್ಮುಲಾ ನಿಮಗೆ ನೆನಪಿರಲೇಬೇಕು. ಈ ಫಾರ್ಮುಲಾ ನೆನಪಿದ್ದರೆ ಮಾತ್ರ ಈ ನ್ಯೂಮರಿಕಲನ್ನು ನೀವು ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಫ್ಟರ್ ದ್ಯಾಟ್ ದ ಬೈಂಡಿಂಗ್ ಎನರ್ಜಿ. ಸೊ ಮಾಸ್ ಡಿಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೇಳ್ತಾರೆ, ವಾಟ್ ಈಸ್ ಬೈಂಡಿಂಗ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ದ್ಯಾಟ್ ನ್ಯೂಕ್ಲಿಯೈ ಅಂತ ಕೇಳ್ತಾರೆ. ಓಕೆ, ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ? ಯು ನೋ ದ್ಯಾಟ್ E is equal to MC ಸ್ಕ್ವೇರ್ ಅಂತ ಬರಿತೀನಿ ನಾನು. E is equal to MC ಸ್ಕ್ವೇರ್. ಇದು ಸಿನ ಇದು E is equal to ಡೆಲ್ಟಾ M C ಸ್ಕ್ವೇರ್ ಅಂತ ಬರ್ತೀನಿ. ಯಾಕೆ ನಾ ಇಲ್ಲಿ MC ಸ್ಕ್ವೇರ್ ಇನ್ಸ್ಟೆಡ್ ಆಫ್ ಡೆಲ್ಟಾ M ತೊಗೊಂಡಿದ್ದೆ, ಬಿಕಾಸ್ ಐ ಆಮ್ ಡೀಲಿಂಗ್ ವಿತ್ ಡೆಲ್ಟಾ ಮಾಸ್, ದಟ್ ಈಸ್ ಮಾಸ್ ಡಿಫೆಕ್ಟ್ ಅಂತ ಡೀಲ್ ಮಾಡ್ತಾ ಇದ್ದೀನಿ. ಡೆಲ್ಟಾ M C ಸ್ಕ್ವೇರ್. ಇಫ್ ಐ ವಾಂಟ್ ಟು ಕನ್ವರ್ಟ್ ದಿಸ್ delta M C square in terms of the mega electronic cold, so I just multiply with 931. So the 931 multiply ಮಾಡಿದಾಗ that is with ಮಾಸ್ ಡಿಫೆಕ್ಟ್ಗೆ. ಈ ಮಾಸ್ ಡಿಫೆಕ್ಟ್ 931ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೊ ದ್ಯಾಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ದಿ ಮೆಗಾ ಎಲೆಕ್ಟ್ರಾನಿಕ್ ವೋಲ್ಟ್. ಹಾಗಾದರೆ ನಾವು ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫೈನಲ್ ಇಕ್ವೇಷನ್ ಏನು ಯೂಸ್ ಮಾಡಬೇಕು, EB ಈಸ್ ಈಕ್ವಲ್ ಟು ಡೆಲ್ಟಾ M ಇಂಟು 931 ಮಾಡಿದಾಗ ಏನು ಸಿಗುತ್ತೆ, ನಿಮಗೆ ಬೈಂಡಿಂಗ್ ಎನರ್ಜಿ ಆಫ್ ದಿ ನ್ಯೂಕ್ಲಿಯೈ ಸಿಗುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಫಾರ್ಮುಲಾ. ಸೊ ವಾಟ್ ಅಬೌಟ್ ಥರ್ಡ್ ಫಾರ್ಮುಲಾ, ಎಕ್ಸ್ಟೆಂಡೆಡ್ ಸ್ಟೆಪ್. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂತ ಕೇಳ್ತಾರೆ. ಬೈಂಡಿಂಗ್ ಎನರ್ಜಿ ಬೇರೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಬೇರೆ. ಹಾಗಾದರೆ ಬೈಂಡಿಂಗ್ ಎನರ್ಜಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇವಾಗ ನ್ಯೂಟ್ರಾನ್ ಅದ. ಓಕೆ, ಸೊ ನೈಟ್ರೋಜನ್ ಅದ. ಈ ನೈಟ್ರೋಜನ್ ನ್ಯೂಕ್ಲಿಯನ್ ನಾನು ಐ ವಾಂಟ್ ಟು ಬ್ರೇಕ್ ದ್ಯಾಟ್ ನೈಟ್ರೋಜನ್ ನ್ಯೂಕ್ಲಿಯೈ. ಸೊ ಹೌ ಮಚ್ ಎನರ್ಜಿ ಇಸ್ ರಿಕ್ವೈರ್ಡ್? How much energy is required to break that nucleus, or how much energy is required to bind that nucleus? So that is called binding energy ಅಂತ ಕರೀತಾರೆ. ಯಾಕಂದರೆ ಎಷ್ಟು ಎನರ್ಜಿ ಬೈಂಡ್ ಮಾಡಲಿಕ್ಕೆ ಬೇಕಾಗಿರ್ತಲ್ಲ, ಸೊ ದ ಸೇಮ್ ಅಮೌಂಟ್ ಆಫ್ ದ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬೈಂಡ್ ದ ನ್ಯೂಕ್ಲಿಯಸ್. ಓಕೆ, ಸೊ ದ್ಯಾಟ್ಸ್ ವೈ ಏನು ಮಾಡ್ತೀನಿ ನಾನು, ಬೈಂಡಿಂಗ್ ಎನರ್ಜಿ ಅಂತ ಡಿಫೈನ್ ಮಾಡ್ತೀನಿ. ಸೊ ದ ಬೈಂಡಿಂಗ್ ಎನರ್ಜಿ ಇಟ್ ಈಸ್ ದ ಸಮ್ ಆಫ್ ಎನರ್ಜಿ ಆಫ್ ಆಲ್ ದ ನ್ಯೂಕ್ಲಿಯನ್ಸ್. ಅಂದರೆ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಫಿಕ್ಸ್ ಫಾರ್ ದ ನ್ಯೂಕ್ಲಿಯಸ್. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ಇವಾಗ 7 ನ್ಯೂಟ್ರಾನ್ ಅದ, 7 ಪ್ರೋಟಾನ್ ಅದ ಅಂತ ತಿಳ್ಕೊರಿ. ಓಕೆ, ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂದಾಗ ಪರ್ಟಿಕ್ಯುಲರ್ ನ್ಯೂಕ್ಲಿಯನ್ಗೆ ಎನರ್ಜಿ ಡಿಫೈನ್ ಮಾಡ್ತೀವಿ.
ಬೈಂಡಿಂಗ್ ಎನರ್ಜಿ ಅಂತ ಬಂದಾಗ ಟೋಟಲ್ ನ್ಯೂಕ್ಲಿಯಸ್ಗೆ ಡಿಪೆಂಡ್ ಮಾಡ್ತೀವಿ. ಸೊ ಬೈಂಡಿಂಗ್ ಎನರ್ಜಿ ಈಸ್ ಫಾರ್ ಹೋಲ್ ನ್ಯೂಕ್ಲಿಯಸ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇಸ್ ನಥಿಂಗ್ ಬಟ್ ದ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ದಿ ಇಂಡಿವಿಜುವಲ್ ನ್ಯೂಕ್ಲಿಯನ್, ದಟ್ ಈಸ್ ಕಾಲ್ಡ್ ಪರ್ ನ್ಯೂಕ್ಲಿಯನ್. ಅಂದರೆ ಒಂದು ನ್ಯೂಕ್ಲಿಯನ್ಗೆ ಎಷ್ಟು ಬೇಕು. ಓಕೆ, ಈ 7 ಪ್ರೋಟಾನ್ ಅದಾವಂದ್ರೆ 7 ಪ್ರೋಟಾನ್ಗೆ ಡಿಪೆಂಡ್ ಮಾಡುವಾಗ ಬೈಂಡಿಂಗ್ ಎನರ್ಜಿ ಅಂತ ಡಿಪೆಂಡ್ ಮಾಡ್ತೀನಿ. ಸೊ 7 ಪ್ರೋಟಾನಲ್ಲಿ ಒಂದು ಪ್ರೋಟಾನ್, ಫಸ್ಟ್ನೇ ಪ್ರೋಟಾನ್ಗೆ ಎಷ್ಟು ಬೇಕು ಎನರ್ಜಿ, ಸೆಕೆಂಡ್ ಪ್ರೋಟಾನ್ಗೆ ಎಷ್ಟು ಬೇಕು, ಥರ್ಡ್ ಪ್ರೋಟಾನ್ಗೆ ಎಷ್ಟು ಬೇಕು, ಈ ಥರ ಎನರ್ಜಿ ಡಿಪೆಂಡ್ ಮಾಡೋದಕ್ಕೆ ಏನು ಮಾಡ್ತೀನಿ, ಪರ್ ನ್ಯೂಕ್ಲಿಯನ್ ಅಂತ ಡಿಪೆಂಡ್ ಮಾಡ್ತೀನಿ. ಓಕೆ, ಸೊ ಹೌ ಕ್ಯಾನ್ ಯು ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್? ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಅಂದರೆ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಅದಕ್ಕೆ ನೀವೇನು ಮಾಡಬೇಕು, ದ ಅಟೋಮಿಕ್ ಮಾಸ್ ಆಫ್ ದಟ್ ನ್ಯೂಕ್ಲಿಯನ್ ಅಂತ ಡಿವೈಡ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್, ಜಸ್ಟ್ ಬೇಸಿಕ್ ಡಿಸ್ಕಷನ್ ವಿತ್ ದ ನ್ಯೂಮರಿಕಲ್ಸ್. ಸೊ ಫಸ್ಟ್ ಕ್ವಶನ್ ಯಾವ ಥರ ಇದೆ ನೋಡಿರಿ, ಇದೇ ಥರ ಕ್ವಶನ್ ನಿಮ್ಗೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿದೆ. ನಾವು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನು ಮಾಡಿದೆ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಓಕೆ, ಸೊ ಅದೇ ಥರ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ನೀವು ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಆ್ಯಂಡ್ ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ಪಾಯಿಂಟ್ ದ ಮಾಸ್ ಡಿಫೆಕ್ಟ್ ಆಫ್ ದಿ ಹೀಲಿಯಂ ಪೋರ್ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ. ಮಾಸ್ ಡಿಫೆಕ್ಟ್ ಆಫ್ ಹೀಲಿಯಂ ಪೋರ್ ನ್ಯೂಕ್ಲಿಯಸ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಕೊಟ್ಟಾರೆ. ಸಮ್ ಗಿವನ್ ಡಾಟಾಸ್ ಕೊಟ್ಟಾರೆ. ಏನು ಕೊಟ್ಟಾರೆ ಅಂದರೆ ಮಾಸ್ ಆಫ್ ದಿ ಗಿವನ್, ಸೊ ಮಾಸ್ ಆಫ್ ದಿ ಹೀಲಿಯಂ ನ್ಯೂಕ್ಲಿಯಸ್ ಈಸ್, ದಟ್ ಈಸ್ MHE is nothing but mass of the helium nucleus. So we can write like this also, MHE, mass of the helium nucleus is 4.001508 U ಅಂತ ಕೊಟ್ಟಾರೆ. U is atomic mass unit ಅಂತ ಕರೀತಾರೆ, which is unit to measure the, so that mass of the that ನ್ಯೂಕ್ಲಿಯಸ್ಗಳನ್ನು ಮಾಸನ್ನು ಇವು ಮೆಜರ್ಮೆಂಟ್ ಮಾಡಲಿಕ್ಕೆ AMU ಅಂತ ಬರೀತಾರೆ, ಅಟೋಮಿಕ್ ಮಾಸ್ ಯೂನಿಟ್ ಅಂತೇಳಿ ಜನರಲಿ ಬರೆಯುವಾಗ U ಅಂತ ಬರೀತಾರೆ. ಸೊ ದಟ್ ಈಸ್ ಅ ಯೂನಿಟ್. ಓಕೆ, ದೆನ್ ಮಾಸ್ ಆಫ್ ದಿ ಪ್ರೋಟಾನ್ ಕೊಟ್ಟಾರೆ MP, ಮಾಸ್ ಆಫ್ ದಿ ಪ್ರೋಟಾನ್. ದೆನ್ ಮಾಸ್ ಆಫ್ ದಿ ನ್ಯೂಟ್ರಾನ್ 1.0086 U ಅಂತ ಕೊಟ್ಟಾರೆ. ಓಕೆ, ಯು ಶುಡ್ ರಿಮೆಂಬರ್ ದ್ಯಾಟ್ ಮಾಸ್ ಆಫ್ ದಿ ನ್ಯೂಟ್ರಾನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಮಾಸ್ ಆಫ್ ದಿ ಪ್ರೋಟಾನ್. ಇದು ನಿಮ್ಗೆ ಗೊತ್ತಿರಬೇಕು ಕಂಡೀಷನ್. ಓಕೆ, ಮಾಸ್ ಆಫ್ ದಿ ಯೂಶುವಲಿ ಏನು ಮಾಡ್ತೀವಿ ನಾವು, ಮಾಸ್ ಆಫ್ ದಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಸೇಮ್ ಅಂತ ತೊಗೋತೀವಿ. ಬಟ್ ಇಂಟರ್ನಲಿ ಸ್ಟಡಿ ಮಾಡಿದಾಗ ದ ಮಾಸ್ ಆಫ್ ದಿ ನ್ಯೂಟ್ರಾನ್ ಯಾವಾಗಲೂ ಏನಾಗಿರ್ತದೆ, ಮಾಸ್ ಆಫ್ ದಿ ಪ್ರೋಟಾನ್ಗಿಂತ ಜಾಸ್ತಿ ಇದೆ. ಇಲ್ಲಿ ನೋಡಿರ್ಬೇಕ್ರಪ್ಪ, ಮಾಸ್ ಆಫ್ ದಿ ಪ್ರೋಟಾನ್ ಅದ 1.008 ಅದ, ಮಾಸ್ ಆಫ್ ದಿ ಪ್ರೋಟಾನು 1.007 ಅದ. ಸ್ವಲ್ಪ ಡಿಫ್ರೆನ್ಸ್ ಇದ್ರೂ ದ ಮಾಸ್ ಆಫ್ ದಿ ನ್ಯೂಟ್ರಾನ್ ಶುಡ್ ಬಿ ಗ್ರೇಟರ್ ದೆನ್ ದಿ ಮಾಸ್ ಆಫ್ ದಿ ಪ್ರೋಟಾನ್. ಆಯಿತಾ? ಸೊ ಗಿವನ್ ಡಾಟಾಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ ಯಾವ ನ್ಯೂಕ್ಲಿಯಸ್ ಕೊಟ್ಟಾರಲ್ಲಿ ಹೀಲಿಯಂ ನ್ಯೂಕ್ಲಿಯಸ್ ಕೊಟ್ಟಾರೆ. ಹಾಗಾದ್ರೆ ವಾಟ್ ಈಸ್ ಅಟೋಮಿಕ್ ನಂಬರ್ ಆಫ್ ದ ಹೀಲಿಯಂ? ಸೊ ದಟ್ ಈಸ್ Z = 2. ವಾಟ್ ಈಸ್ ದ ಮಾಸ್ ನಂಬರ್ ಆಫ್ ದಿ ಹೀಲಿಯಂ? ದಟ್ ಈಸ್ A = 4. ಇದನ್ನು ನೀವು ಫೈಂಡ್ ಮಾಡ್ಕೋಬೇಕು. ಯಾವುದೇ ನ್ಯೂಕ್ಲಿಯಸ್ ಕೊಟ್ಟರು ಅಟೋಮಿಕ್ ನಂಬರ್ ಎಷ್ಟು, ಮಾಸ್ ನಂಬರ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕಂದರೆ ಐ ವಾಂಟ್ ಟು ಕ್ಯಾಲ್ಕುಲೇಟ್ A - Z ವಿಚ್ ಯೂಸ್ ನಂಬರ್ ಆಫ್ ದಿ ನ್ಯೂಟ್ರಾನ್. A - Z ಏನು ಕೊಡುತ್ತೆ ನಿನಗೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಕೊಡುತ್ತೆ. A ವ್ಯಾಲ್ಯೂ ಎಷ್ಟದ? 4 ಅದ. B ವ್ಯಾಲ್ಯೂ ಎಷ್ಟದ? 2 ಅದ. ಹಾಗಾದ್ರೆ ಏನಾಯಿತು? 2. ಈ 2 ಅಂದರೆ ಏನು? ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ದ ಪರ್ಟಿಕ್ಯುಲರ್ ಹೀಲಿಯಂ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಓಕೆ, ಸೊ ಅವಾಗ ಈಗ ಜಸ್ಟ್ ಗೋ ಫಾರ್ ದಿ ಕಂಪ್ಲೀಟ್ ಇನ್ ಡಿಸ್ಕಷನ್. ಸೊ ನಾ ಫಾರ್ಮುಲಾ ಬರ್ದೀನಿ ಇಲ್ಲಿ, ಡೆಲ್ಟಾ M ಈಸ್ ಈಕ್ವಲ್ ಟು ZMP ಪ್ಲಸ್ A - Z Mn ಮೈನಸ್ MHE ಅಂತ ಬರ್ತೀನಿ ನಾನು. ಆಲ್ರೆಡಿ ನಾನು ಮಾಸ್ ಡಿಫೆಕ್ಟ್ ಫಾರ್ಮುಲಾ ಹೇಳೀನಿ, ಅದೇ ಫಾರ್ಮುಲಾ ಯೂಸ್ ಮಾಡಿ ನಾನು. ಓಕೆ, Mn ಇಸ್ ನಥಿಂಗ್ ಬಟ್ ದ ಮಾಸ್ ಆಫ್ ದಿ ನ್ಯೂಟ್ರಾನ್, MP ಇಸ್ ನಥಿಂಗ್ ಬಟ್ ಮಾಸ್ ಆಫ್ ದಿ ಪ್ರೋಟಾನ್, MHE ಇಸ್ ನಥಿಂಗ್ ಬಟ್ ದಟ್ ಈಸ್ ಮಾಸ್ ಆಫ್ ದಿ ಹೀಲಿಯಂ ನ್ಯೂಕ್ಲಿಯಸ್. ಓಕೆ, ಸೊ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಯಾರ ನೋಡ್ರಿ. ಮಾಸ್ ಆಫ್ ದ ಫಾರ್ ಹೀಲಿಯಂ ನ್ಯೂಕ್ಲಿಯಸ್ 2ZHE4 ಅಂದರೆ 2 ಇಸ್ ಅಟೋಮಿಕ್ ನಂಬರ್, 4 ಇಸ್ ದ ಮಾಸ್ ನಂಬರ್. ಎಷ್ಟದ? ಅಟೋಮಿಕ್ ನಂಬರ್ 2 ಅದ, ಮಾಸ್ ನಂಬರ್ 4 ಅದ. ಸೊ ಜಸ್ಟ್ ಪುಟ್ ಇನ್ ದಿ ಇಕ್ವೇಷನ್ Z ಎಷ್ಟದ? ಸೊ ದಟ್ ಈಸ್ Z = 2 ಪುಟ್ ಮಾಡಿದ್ದಾರೆ. ದೆನ್ MP ಮಾಸ್ ಆಫ್ ದಿ ಪ್ರೋಟಾನ್ ಎಷ್ಟದ? ಮಾಸ್ ಆಫ್ ದಿ ಪ್ರೋಟಾನ್ ಇಲ್ಲಿ ಕೊಟ್ಟಿದ್ದಾರೆ 1.007276 ಅಂತ ಕೊಟ್ಟಾರೆ. ಸೊ ದಿಸ್ ಇಸ್ ಮಾಸ್ ಆಫ್ ದಿ ಪ್ರೋಟಾನ್, ದಟ್ ಈಸ್ ಗಿವನ್ ವ್ಯಾಲ್ಯೂ, ಪ್ಲಸ್ A - Z ಕ್ಯಾಲ್ಕುಲೇಷನ್ ಮಾಡಬೇಕು. A ಇಸ್ ಅಟೋಮಿಕ್ ನಂಬರ್, ಸಾರಿ A ಇಸ್ ಮಾಸ್ ನಂಬರ್, Z ಇಸ್ ಅಟೋಮಿಕ್ ನಂಬರ್. A - Z ಕ್ಯಾಲ್ಕುಲೇಷನ್ ಮಾಡೀನಿ, ಎಷ್ಟು ಬಂದದ? 2 ಬಂದದ. ಓಕೆ, ಜಸ್ಟ್ ಪುಟ್ ಇನ್ ದಿ ಇಕ್ವೇಷನ್ 2. ಆಫ್ಟರ್ ದಟ್ Mn ಮಾಸ್ ಆಫ್ ದಿ ನ್ಯೂಟ್ರಾನ್ ಕೊಟ್ಟಾರೆ ಇಲ್ಲಿ, ಮಾಸ್ ಆಫ್ ದಿ ನ್ಯೂಟ್ರಾನ್ ಪುಟ್ ಮಾಡಿರಿ. ಓಕೆ, ದೆನ್ ಸೊ ದಿಸ್ ಬ್ರಾಕೆಟ್ ಕಂಪ್ಲೀಟ್ ಆಯಿತು. ಮೈನಸ್ MHE ಅಂತ ಬಂದ, ಮಾಸ್ ಆಫ್ ದಿ ಹೀಲಿಯಂ ನ್ಯೂಕ್ಲಿಯಸ್ ಕೊಟ್ಟಾರ. ಇಲ್ಲಿ ಕೊಟ್ಟಾರ ನೋಡಿರಿ, ಗಿವನ್ ಮಾಸ್ ಆಫ್ ದಿ ಹೀಲಿಯಂ ನ್ಯೂಕ್ಲಿಯಸ್ ಈಸ್ ಅಂತೇಳಿ. ಸೊ ಜಸ್ಟ್ ಪುಟ್ ದಟ್ ವ್ಯಾಲ್ಯೂ 4.001508 U ಅಂತ ಕೊಟ್ಟಾರೆ. ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಟಾಸ್ಗಳನ್ನು ಗಿವನ್ ಇಕ್ವೇಷನಲ್ಲಿ ನೀವು ಪುಟ್ ಮಾಡಬೇಕು. ನಿಮಗೆ ಕೆಲಸ ಏನಪ್ಪ ಅಂದರೆ ಯು ಶುಡ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಷನ್ ಮಾಡಿದರೆ ಮುಗೀತು. ಉಳಿಕಿದ್ದೆಲ್ಲ ಅವರೇ ಕೊಟ್ಟಿದ್ದಾರೆ, ಜಸ್ಟ್ ಫಾರ್ಮುಲಾ ಅವರು ಡಂಪ್ ಮಾಡಬೇಕಷ್ಟೇ. ಓಕೆ, ಸಿಂಪ್ಲಿಫೈ ಮಾಡ್ಕೊರಿ. ಎಷ್ಟೋ ಜನ ಸಿಂಪ್ಲಿಫೈ ಮಾಡಿದ್ರಾಗ ತಪ್ಪು ಮಾಡ್ತಿಲ್ಲ, ಬೋರ್ಡ್ ಮಾಸ್ ರೂಲೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಮಸ್ಟ್ ಏನು ಮಾಡಿ, Z × MP ಮಾಡ್ಕೋರಿ, ಪ್ಲಸ್ A - Z × Mn ಮಾಡ್ಕೋರಿ. ಓಕೆ, ಅವೆರಡು ಪ್ಲಸ್ ತೊಗೋಬೇಕು. ಮೊದಲು ಬ್ರಾಕೆಟ್ ಕ್ಲಿಯರ್ ಮಾಡ್ಕೋಬೇಕು. ಸೊ ಬ್ರಾಕೆಟ್ ಕ್ಲಿಯರ್ ಆದಮೇಲೆ ದೆನ್ ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ಇನ್ ಪ್ಲಸ್ ಮಾಡಿ, ಇದು ಬ್ರಾಕೆಟ್ ಕ್ಲಿಯರ್ ಆದಮೇಲೆ ಈ ವ್ಯಾಲ್ಯೂ ಬಂದರೆ ನಿಮಗೆ 4.031882 ಅಂತೇಳಿ. ಆ ವ್ಯಾಲ್ಯೂಲ್ಲಿ ಏನಾಗಿ ಮಾಡಬೇಕು, ಈ ಮಾಸ್ ಆಫ್ ದಿ ಹೀಲಿಯಂ ನ್ಯೂಕ್ಲಿಯಸ್ ಏನದಲ್ಲ ಅದನ್ನು ಮೈನಸ್ ಮಾಡಬೇಕು. ಓಕೆ, ಈ ಬ್ರಾಕೆಟ್ ಕ್ಲಿಯರ್ ಮಾಡದೆ ನೀವು ಅದು ಬೇರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ನಿಮ್ಗೆ ಏನಾಗುತ್ತೆ, ರಾಂಗ್ ಬರುತ್ತೆ. ಸೊ ನೆನಪಿಟ್ಕೋರಿ, ದಟ್ ಈಸ್ ಮಾಸ್ ಡಿಫೆಕ್ಟ್ ಯಾವಾಗಲೂ ನಿಮ್ಗೆ ಏನಾಗಿರುತ್ತೆ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಪಾಯಿಂಟ್ ಒಳಗಿರುತ್ತೆ. ಓಕೆ, 0.030 ಐತಲ್ಲ, ಅದು ಮಾಸ್ ಡಿಫೆಕ್ಟ್ ಅಂದರೆ ಭಾಳ ಕಡಿಮೆ ವ್ಯಾಲ್ಯೂ.
ನಿಮ್ದು ಜಾಸ್ತಿ ವ್ಯಾಲ್ಯೂ ಬಂದದಂದ್ರೆ ಫಾರ್ ಎಕ್ಸಾಂಪಲ್ ಈಗ 30 40 ಬಂದದ ನೀವು ತಿಳ್ಕೊಂಬಿಡ್ಬೇಕು ನಾ ಎಲ್ಲೂ ತಪ್ಪು ಮಾಡೀನಿ ಅಂತೇಳಿ. ಸೊ 0.03 ಬಂದದಂದ್ರೆ ದ್ಯಾಟ್ ಈಸ್ ವೆರಿ ಮಿನಿಮಮ್ ವ್ಯಾಲ್ಯೂ ಬರಬೇಕು. ಮಾಸ್ ಡಿಫೆಕ್ಟ್ ಅಂದ್ರೆ ಕಡಿಮೆ ಇರ್ತೈತೆ ಯಾವಾಗಲೂ ಡಿವಿಯೇಷನ್. ಅದಕ್ಕೆ ನಿಮಗೇನು ಬರಬೇಕು, ಪಾಯಿಂಟ್ ಒಳಗೆ ಬರಬೇಕು ಅದು. ಓಕೆ, ಸೊ ದಿಸ್ ಇಸ್ ದ ಮಾಸ್ ಡಿಫೆಕ್ಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಹೀಲಿಯಂ ನ್ಯೂಕ್ಲಿಯಸ್. ಈ ಥರ ಪ್ರಶ್ನೆಯನ್ನು 3 ಮಾರ್ಕಿಗೆ ನಿಮ್ಮ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಓಕೆ, ಇದೇ ಥರ ಕ್ವಶನ್ಸ್ ಬಂದಿರ್ತವೆ, ಜಸ್ಟ್ ಈ ವ್ಯಾಲ್ಯೂಸ್ಗಳು ಚೇಂಜ್ ಆಗಿರ್ತವೆ. ಸೇಮ್ ಕ್ವಶನ್ ಪೇಪರಲ್ಲಿ ಸೇಮ್ ಕ್ವಶನ್ ಪ್ರಿಂಟ್ ಆಗಿರ್ತದೆ, ಬಟ್ ವ್ಯಾಲ್ಯೂಸ್ ಚೇಂಜ್ ಆಗಿರ್ತವೆ. ಸೊ ದಿಸ್ ಈಸ್ ಮಾಸ್ ಡಿಫೆಕ್ಟ್. ಸೊ ಲೆಟ್ ಅಸ್ ಗೋ ಟು ದಿ ಕ್ವಶನ್ ನಂಬರ್ 2. ಸೊ ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆಫ್ ದಿ ನಿಯಾನ್ 20 ಅಂತ ಕೇಳ್ಯಾರ. ಓಕೆ, ಸೊ ನಿಯಾನ್ 20 ಐತಂದ್ರೆ ಸೊ ಅದ್ರದ್ದು ಮಾಸ್ ನಂಬರ್ ಏನಾಯ್ತು ಇವಾಗ, ಜಸ್ಟ್ ರೈಟ್ ದ ಮಾಸ್ ನಂಬರ್, ದಟ್ ಈಸ್ Z, ಅಟೋಮಿಕ್ ನಂಬರ್ A, mass number. What is the atomic number of neon? 10. What is the atomic mass of the neon? 20. ಆಯಿತಾ? ಓಕೆ, ನಾವು ಅಗೇನ್ ಸೇಮ್ ವ್ಯಾಲ್ಯೂ ಕೊಟ್ಟಾರ. ಮಾಸ್ ಆಫ್ ದಿ ನಿಯಾನ್ 20 ಕೊಟ್ಟಾರ, ದೆನ್ ಮಾಸ್ ಆಫ್ ದಿ ಪ್ರೋಟಾನ್ ಕೊಟ್ಟಾರ, ಮಾಸ್ ಆಫ್ ದಿ ನ್ಯೂಟ್ರಾನ್ ಕೊಟ್ಟಾರ. ಈ ವ್ಯಾಲ್ಯೂಸ್ ಅವರೇ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ. ಸೊ ಸಮ್ ಟೈಮ್ ಏನು ಮಾಡಿಬಿಟ್ಟಿರ್ತಾರೆ, ಡೈರೆಕ್ಟ್ ಅಟೋಮಿಕ್ ನಂಬರು ಅವರು ಕೊಟ್ಟಿರ್ತಾರೆ. ಓಕೆ, ಅಟೋಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಎರಡೂ ಕೊಟ್ಟಿರ್ತಾರೆ. ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಈ ನಿಯಾನ್ ಅದ ಇವಾಗ, ಸೊ ಅಟೋಮಿಕ್ ನಂಬರ್ 10 ಅಂತ ಹಿಂಗೆ ಬರ್ದಿರ್ತಾರೆ, ನಿಯಾನ್ 20 ಅಂತ ಈ ಥರ ಕೊಟ್ಟಿರ್ತಾರೆ ಅವರಲ್ಲಿ. ಓಕೆ, ಸೊ ನೀವು ಆದಷ್ಟು ನಿಮ್ಗೆ ಅಟೋಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಅಟ್ಲೀಸ್ಟ್ 25ವರೆಗೆ ನಿಮ್ಗೆ ಮಿನಿಮಮ್ ಆದರೂ ಗೊತ್ತಿರಬೇಕು, ಬಟ್ ಅವ್ರು ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಕ್ವಶನ್ ದಟ್ ಈಸ್ ಫಾರ್ಮುಲಾ ಬರ್ಕೋರಿ, ಡೆಲ್ಟಾ ಎಮ್ ಈಸ್ ಈಕ್ವಲ್ ಟು ZMP ಪ್ಲಸ್ A ಮೈನಸ್ ZMN ಮೈನಸ್ ಮಾಸ್ ಆಫ್ ದಿ ನಿಯಾನ್. MNE ಅಂದರೆ ಮಾಸ್ ಆಫ್ ದಿ ನಿಯಾನ್ ನ್ಯೂಕ್ಲಿಯಸ್. ಓಕೆ, ಜಸ್ಟ್ ಪುಟ್ ಇನ್ ದಿ ಇಕ್ವೇಷನ್. Z ಎಷ್ಟಿದೆ, Z ಈಸ್ ನಥಿಂಗ್ ಬಟ್ 10 ಅದ, 10 ಪುಟ್ ಮಾಡ್ಯಾರ. MP ಮಾಸ್ ಆಫ್ ದಿ ಪ್ರೋಟಾನ್, ವೇರ್ ಇಸ್ ಮಾಸ್ ಆಫ್ ದಿ ಪ್ರೋಟಾನ್, ದೆನ್ 10 A ಮೈನಸ್ Z ಮಾಡಿರಿ. A ಮೈನಸ್ Z ಎಷ್ಟು ಬರುತ್ತೆ ನಿಮ್ಮದು, A ಮೈನಸ್ Z ಈಸ್ ಈಕ್ವಲ್ ಟು 20 ಮೈನಸ್ 10 ಈಕ್ವಲ್ ಟು 10. ಸೊ ದಿಸ್ 10 ಇಂಡಿಕೇಟ್ ನಂಬರ್ ಆಫ್ ದಿ ನ್ಯೂಟ್ರಾನ್ಸ್. 10 ಹಾಕಿದ್ದಾರೆ. ಮಾಸ್ ಆಫ್ ದಿ ನ್ಯೂಟ್ರಾನ್ ಎಷ್ಟದ, ಮಾಸ್ ಆಫ್ ದಿ ನ್ಯೂಟ್ರಾನ್ 1. ದಟ್ ಈಸ್ 008 ಅದ. ಓಕೆ, ಸೊ ಇಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ ನೋಡ್ರಿ. ಇಲ್ಲಿ ಮಾಸ್ ಆಫ್ ದಿ ಪ್ರೋಟಾನ್ ಮತ್ತು ಮಾಸ್ ಆಫ್ ದಿ ನ್ಯೂಟ್ರಾನ್ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ. ಆ ವ್ಯಾಲ್ಯೂಸನ್ನು ರೀಕರೆಕ್ಟ್ ಮಾಡ್ಕೊಂಡು ಹಾಕೋರಿ. ಓಕೆ, ಸೊ ವಾಟ್ ಎವರ್ ದ ವ್ಯಾಲ್ಯೂಸ್, ಬಿಕಾಸ್ ಎರಡು 10 ಇಂಟು ಇರೋದ್ರಿಂದ ನಿಮ್ಗೆ ಏನಷ್ಟು ಡಿಫ್ರೆನ್ಸ್ ಬೀಳಂಗಿಲ್ಲ. ಬಿಕಾಸ್ 10 ಇಂಟು ದ್ಯಾಟ್ ವ್ಯಾಲ್ಯೂ 10 ಇಂಟು ದ್ಯಾಟ್ ವ್ಯಾಲ್ಯೂ ಅಂದರೆ ನಿಮ್ಗೆ ಅಷ್ಟೇನು ಡಿಫ್ರೆನ್ಸ್ ಬೀಳಂಗಿಲ್ಲ. ಓಕೆ, ಸೊ ಜಸ್ಟ್ ಎಕ್ಸ್ಚೇಂಜ್ ಮಾಡ್ಕೊರಿ. ಈ ವ್ಯಾಲ್ಯೂ ಇಲ್ಲಿ ಬರಬೇಕು, ಈ ವ್ಯಾಲ್ಯೂ ಇಲ್ಲಿ ಬರಬೇಕು. ಓಕೆ, ಬಟ್ ಆನ್ಸರ್ ಸೇಮ್ ಬರುತ್ತೆ, ಬಿಕಾಸ್ ಬೋತ್ ಟರ್ಮಲ್ಲಿ ಕೂಡ ಏನದ 10 ಮಲ್ಟಿಪ್ಲೈ ವಿತ್ ಸೇಮ್ ಟರ್ಮ್ ಅದ. ಓಕೆ, ಸೊ ಜಸ್ಟ್ ಮಾಸ್ ಆಫ್ ದಿ ಪ್ರೋಟಾನ್ ಮತ್ತು ಮಾಸ್ ಆಫ್ ದಿ ನ್ಯೂಟ್ರಾನ್ ಎಕ್ಸ್ಚೇಂಜ್ ಆಗಿದೆ, ಅದನ್ನು ರೀಕರೆಕ್ಟ್ ಮಾಡ್ಕೊರಿ. ಸೊ ಎಷ್ಟು ಬರುತ್ತೆ ಆನ್ಸರ್, 1.0172503 ಬರುತ್ತೆ. ಸೊ ದಿಸ್ 19.9 ಏನದು, ದಟ್ ಈಸ್ ಮಾಸ್ ಆಫ್ ದಿ ನಿಯಾನ್ ನ್ಯೂಕ್ಲಿಯಸ್. ಸೊ ಬೈಂಡಿಂಗ್ ಎನರ್ಜಿ ಎಷ್ಟು ಬಂತು, ಮಾಸ್ ಡಿಫೆಕ್ಟ್ ಎಷ್ಟು ಬಂತು, 0.1725 ಬಂತು. ಸೊ ನಿಮ್ಗೆ ಅಷ್ಟೇ ಕೇಳ್ಯಾರನ ಇಲ್ಲ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕೇಳ್ಯಾರ, ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯು ಶುಡ್ ಕ್ಯಾಲ್ಕುಲೇಟ್ ಫಸ್ಟ್ ಬೈಂಡಿಂಗ್ ಎನರ್ಜಿ. ಓಕೆ, ಸೊ ನಾವು ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಈಸ್ ಈಕ್ವಲ್ ಟು E ಈಸ್ ಈಕ್ವಲ್ ಟು ಡೆಲ್ಟಾ M ಇಂಟು 931.5 MeV ಅಂತ ಅದ. ಸೊ ದಟ್ ಈಸ್ 9 ನಡೀತದೆ, ಬಟ್ ಅಟ್ಲೀಸ್ಟ್ ನೀವು 931 ಆದರೂ ಮಲ್ಟಿಪ್ಲೈ ಮಾಡಲಿ ಬೇಕಾಗುತ್ತೆ. ಓಕೆ, E ಈಸ್ ಈಕ್ವಲ್ ಟು ಡೆಲ್ಟಾ M. ಸೊ ಡೆಲ್ಟಾ M ಕ್ಯಾಲ್ಕುಲೇಷನ್ ಮಾಡಿರಿ, ಪುಟ್ ಇನ್ ಟು ದಿ ಇಕ್ವೇಷನ್. E ಈಸ್ ಈಕ್ವಲ್ ಟು ಡೆಲ್ಟಾ M ಎಷ್ಟು, 0.1725 ಬಂದದ, ಇಂಟು 931 ಮಾಡಿಬಿಟ್ರೆ ನಿಮ್ಗೆ ಏನು ಸಿಗುತ್ತೆ, ನಿಮಗೆ ಬೈಂಡಿಂಗ್ ಎನರ್ಜಿ ಸಿಗುತ್ತೆ 160.69 MeV. ನಿಮಗೆ ಏನಾಯಿತು, ಬೈಂಡಿಂಗ್ ಎನರ್ಜಿ ಸಿಕ್ತು. ಸೊ ಬೈಂಡಿಂಗ್ ಎನರ್ಜಿ ಅಷ್ಟೇ ಕೇಳ್ಯಾರನ ಇಲ್ಲ, ಪರ್ ನ್ಯೂಕ್ಲಿಯನ್ ಡಿಪೈನ್ ಮಾಡಂದಾರ. ಸೊ ಜಸ್ಟ್ ಡಿಪೈನ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್ ಈಕ್ವಲ್ ಟು ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಅಟೋಮಿಕ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್. ಸೊ ಬೈಂಡಿಂಗ್ ಎನರ್ಜಿ 160.69 ಸಿಕ್ಕದ. ಮಾಸ್ ನಂಬರ್ ಎಷ್ಟಾದ ಇದ್ರೆ ಡಿವೈಡ್ ಬೈ 20 ಮಾಡಬೇಕಾಗುತ್ತೆ. ನಾಟ್ ಅಟೋಮಿಕ್ ನಂಬರ್ ಕನ್ಫ್ಯೂಸ್ ಆಗಬೇಡ್ರಿ, ಅಟೋಮಿಕ್ ನಂಬರ್ ಡಿವೈಡ್ ಮಾಡಬಾರ್ದು, ಅಟೋಮಿಕ್ ಮಾಸ್ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನು ಸಿಕ್ತು ನಿಮಗೆ, 8.03 MeV ಸಿಕ್ತು. ಅಂದರೆ ಏನಾಯ್ತು ಇವಾಗ, 8.03 MeV ಈಸ್ ದ ಬೈಂಡಿಂಗ್ ಎನರ್ಜಿ ಫಾರ್ ಪರ್ಟಿಕ್ಯುಲರ್ ನ್ಯೂಕ್ಲಿಯನ್, ಪರ್ ನ್ಯೂಕ್ಲಿಯನ್. ಒಂದು ನ್ಯೂಕ್ಲಿಯನ್ ಬ್ರೇಕ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಎನರ್ಜಿ, 8.03 ಬೇಕು. ಹೋಲ್ ನ್ಯೂಕ್ಲಿಯಸನ್ನು ಬ್ರೇಕ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಬೇಕು ಎನರ್ಜಿ, 160.69 MeV ಬೇಕು. ದಟ್ ಈಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದಿ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಕ್ಲಿಯರ್? ಸೊ ಇದೇ ಥರ ಕ್ವಶನ್ಸ್ ನಿಮಗೆ ರಿಪೀಟ್ ಆಗಿರ್ತದೆ. ಓಕೆ, ಕ್ವಶನ್ ನಂಬರ್ 3 ಸೇಮ್ ಕ್ವಶನ್ ಅದ. ದ ಎನರ್ಜಿ ರಿಕ್ವೈರ್ಡ್ ಟು ಸಪರೇಟ್ ದ ಟೈಪಿಕಲ್ ಮಿಡಲ್ ಮಾಸ್ ಆಫ್ ದಿ ನ್ಯೂಕ್ಲಿಯಸ್, ದಟ್ ಈಸ್ SN120 ಅಂತ ಕೊಟ್ಟಾರ. ಟಿನ್. ಓಕೆ, SN120 ಇಸ್ ನಥಿಂಗ್ ಬಟ್ ಟಿನ್ 120 ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ನ್ಯೂಕ್ಲಿಯನ್ಸ್ ಅಂತ ಕೊಟ್ಟಾರ. ಅಂದರೆ ಈ ಟಿನ್ 120ಯನ್ನು ನಾನು ಏನು ಮಾಡ್ಬೇಕು, ಅದನ್ನು ಬ್ರೇಕ್ ಮಾಡಬೇಕು, ಸಪ್ರೇಟ್ ಮಾಡ್ಬೇಕು. ಟೈಪಿಕಲ್ ಮಿಡಲ್ ಮಾಸನ್ನು ಏನು ಮಾಡ್ಬೇಕು, ನಾನು ಅದರ ಕಾನ್ಸ್ಟೆಂಟ್ ನ್ಯೂಕ್ಲಿಯನ್ಸ್ ಆಗಿ ಸಪ್ರೇಟ್ ಮಾಡ್ಬೇಕಂದ್ರೆ ಇನ್ ಆರ್ಡರ್ ಟು ಬ್ರೇಕ್ ದ ನ್ಯೂಕ್ಲಿಯಸ್. ಓಕೆ, SN ಏನದಲ್ಲ ಈ ನ್ಯೂಕ್ಲಿಯಸನ್ನು ನಾನು ಮಾಡಬೇಕು ಬ್ರೇಕ್ ಮಾಡಿ ಇದರ ನ್ಯೂಕ್ಲಿಯನ್ಸನ್ನು ಸಪ್ರೇಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಡಿಫೈನ್ ಮಾಡಿದ್ದೀನಿ. ನಾನು ಏನಂತ ಡಿಫೈನ್ ಮಾಡಿದ್ದೆ, ದ ಬೈಂಡಿಂಗ್ ಎನರ್ಜೀಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇಟ್ ಈಸ್ ದ ಅಮೌಂಟ್ ಆಫ್ ದ ಎನರ್ಜೀಸ್ ರಿಕ್ವೈರ್ಡ್ ಟು ಸಪ್ರೇಟ್ ದ ನ್ಯೂಕ್ಲಿಯಸ್ ಇಂಟು ಇಟ್ಸ್ ಕಾನ್ಸ್ಟೆಂಟ್ ನ್ಯೂಕ್ಲಿಯನ್ಸ್ ಅಂತೇಳಿ. ಅಂದರೆ ನ್ಯೂಕ್ಲಿಯಸನ್ನು ಬ್ರೇಕ್ ಮಾಡಿ ಅದರ ನ್ಯೂಕ್ಲಿಯನ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಬೈಂಡಿಂಗ್ ಎನರ್ಜಿ ಅಂತ ಹೇಳಿದ್ದೆ. ಆರ್ ಎಲ್ಸ್ ಯು ಕ್ಯಾನ್ ಡಿಫೈನ್ ದ ಅಮೌಂಟ್ ಆಫ್ ದ ಎನರ್ಜಿ ಈಸ್ ರಿಕ್ವೈರ್ಡ್ ಟು
ಬೈಂಡ್ ದ ನ್ಯೂಕ್ಲಿಯನ್ಸ್. ಓಕೆ, ಸೊ ಅಂದರೆ ನಾನು ನ್ಯೂಕ್ಲಿಯಸ್ ಬ್ರೇಕ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಅಷ್ಟೇ ಎನರ್ಜಿ ಅದಕ್ಕೆ ಬೇಕು ನನಗೆ ನ್ಯೂಕ್ಲಿಯಸನ್ನು ಫಾರ್ಮ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಬೋತ್ ಡೆಫಿನೇಷನ್ಸ್ ಆರ್ ಕರೆಕ್ಟ್. ಓಕೆ, ಸೊ ಹಾಗಾದ್ರೆ ನಾನು ಏನು ಮಾಡಬೇಕು ಇವಾಗ ಬೈಂಡಿಂಗ್ ಎನರ್ಜಿ ರಿಕ್ವೈರ್ಡ್ ಟು ಸಪ್ರೇಟ್ ಅಂದರೆ ಇಂಡೈರೆಕ್ಟಾಗಿ ಏನು ಕೇಳ್ಯಾರ ಅವರ ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕೇಳ್ಯಾರ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕೇಳ್ಯಾರ. ಓಕೆ, ಸೊ ನಾವು ಸೇಮ್ ಮೆಥಡ್ ಅಪ್ಲೈ ಮಾಡಿರಿ, ಫಾರ್ಮುಲಾ ಅಪ್ಲೈ ಮಾಡಿರಿ. ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ಜೆಡ್ ಎಮ್ ಪಿ ಪ್ಲಸ್ ಎ ಮೈನಸ್ ಜೆಡ್ ಎಮ್ ಎನ್ ಮೈನಸ್ ಎಮ್ ಅಂತ ಡಿಫೈನ್ ಮಾಡ್ತಾರೆ. ಜಸ್ಟ್ ಎಸ್ ಎನ್ ಒಳಗೆ ಎಷ್ಟದ ಅಟೋಮಿಕ್ ನಂಬರ್ ಬರ್ಕೋರಿ. ಸೊ ಜೆಡ್ ಈಕ್ವಲ್ ಟು 50 ಅದ. ಓಕೆ, ಸೊ ದೆನ್ ಎ ಈಕ್ವಲ್ ಟು ಎಷ್ಟದ 120 ಅದ. ಆಫ್ಟರ್ ದ್ಯಾಟ್ ಸೊ ಜಸ್ಟ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. 120 ಮೈನಸ್ 50 ಮಾಡ್ಕೋರಿ. ಓಕೆ, ಸೊ ದಟ್ ಈಸ್ 120 minus 50. ಓಕೆ, ಸೊ ದಿಸ್ ಈಸ್ 70. ಓಕೆ, ಸೊ ನಂಬರ್ ಆಫ್ ನ್ಯೂಟ್ರಾನ್ ಸಿಕ್ತು ಇವಾಗ. ಸೊ ನಂಬರ್ ಆಫ್ ನ್ಯೂಟ್ರಾನ್ ಸಿಕ್ಕಿದ ಮೇಲೆ ಏನು ಮಾಡಬೇಕು, ಜಸ್ಟ್ ಪುಟ್ ಇಟ್ಟಿದ್ದು ಗಿವನ್ ಈಕ್ವೇಷನ್. ಇಲ್ಲಿ ನೋಡಿರಿ ಜೆಡ್ ವ್ಯಾಲ್ಯೂ ಹಾಕ್ಯಾರ, ದಟ್ ಈಸ್ ಇಲ್ಲ ಜೆಡ್ ವ್ಯಾಲ್ಯೂ ಹಾಕ್ಯಾರ, ಮಾಸ್ ಆಫ್ ದಿ ಪ್ರೋಟಾನ್ ಹಾಕ್ಯಾರ, ಎ ಮೈನಸ್ ಜೆಡ್ ಆಗಿದೆ, ಮಾಸ್ ಆಫ್ ದಿ ನ್ಯೂಟ್ರಾನ್ ಆಗಿದೆ. ದೆನ್ ಕ್ಯಾಪಿಟಲ್ ಎಮ್ ವ್ಯಾಲ್ಯೂ ಹಾಕ್ಯಾರ. ಇಲ್ಲ ಐತೆ ಕ್ಯಾಪಿಟಲ್ ಎಮ್ ವ್ಯಾಲ್ಯೂ 119.902. ಕ್ಯಾಪಿಟಲ್ ಎಮ್ ವ್ಯಾಲ್ಯೂ ಏನು ಹಾಕ್ಬೇಕಿತ್ತು ಕನ್ಫ್ಯೂಸ್ ಆದಾಗ ನಿಮ್ಗೆ ಏನು ಮಾಡಬೇಕು, ಅದು ಯಾವಾಗಲೂ ಬಿಗ್ಗರ್ ವ್ಯಾಲ್ಯೂ ಇರುತ್ತೆ, ನೆನಪಿರಲಿ ಅದು ಬಿಗ್ಗರ್ ವ್ಯಾಲ್ಯೂ ಇರುತ್ತೆ. ಸೊ ದಟ್ ಈಸ್ ಕ್ಯಾಪಿಟಲ್ ಎಮ್ ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ, ಬ್ರಕೆಟ್ ಕ್ಲಿಯರ್ ಮಾಡ್ಕೋರಿ. ಬ್ರಕೆಟ್ ಕ್ಲಿಯರ್ ಮಾಡಿದ ಮೇಲೆ ಇದು ಮೈನಸ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಸಿಕ್ತು, ಮಾಸ್ ಡಿಫೆಕ್ಟ್ ಸಿಕ್ತು 1.09/601 ಈ ಥರ ಬಂತು ನಿಮಗೆ. ಸೊ ಮಾಸ್ ಡಿಫೆಕ್ಟ್ ಸಿಕ್ಕ ಮೇಲೆ ನಿಮಗೆ ಮಾಸ್ ಡಿಫೆಕ್ಟಿಂದ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ದಟ್ ಈಸ್ ಇ ಬಿ ಇಸ್ ಈಕ್ವಲ್ ಟು ಡೆಲ್ಟಾ ಎಮ್ ಇಂಟು 931 MEV. ಸೊ ಡೆಲ್ಟಾ ಎಮ್ ಸಿಕ್ಕದು ನಿಮಗೆ 1.09 ಸಿಕ್ಕದ ಇಂಟು 931 ಮಲ್ಟಿಪ್ಲೈ ಮಾಡಿ ನಿಮ್ಗೆ ಏನು ಸಿಕ್ತು ಇವಾಗ ಬೈಂಡಿಂಗ್ ಎನರ್ಜಿ ಸಿಕ್ತು. ದಟ್ ಈಸ್ 1020 MEV ಮೆಗಾ ಎಲೆಕ್ಟ್ರಾನಿಕ್ ವೋಲ್ಟ್ ಸಿಕ್ತು. ಈ ಬೈಂಡಿಂಗ್ ಎನರ್ಜಿಯನ್ನು ಪರ್ ನ್ಯೂಕ್ಲಿಯನ್ ಕನ್ವರ್ಟ್ ಮಾಡಬೇಕಂದ್ರೆ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಅಟೋಮಿಕ್ ಮಾಸಿಂದ ಡಿವೈಡ್ ಮಾಡಬೇಕು. 1020 ಡಿವೈಡ್ ಬೈ 120 ಮಾಡಿದಾಗ 8.5 MEV ನಿಮಗೆ ಸಿಕ್ತು. ಅಂದರೆ 8.5 ಮೆಗಾ ಎಲೆಕ್ಟ್ರಾನಿಕ್ ವೋಲ್ಟ್ ಎನರ್ಜಿ ನಿಮಗೆ ಸಿಕ್ತು. ಸೊ ದಿಸ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ದಿಸ್ ಈಸ್ ಬೈಂಡಿಂಗ್ ಎನರ್ಜಿ, ದಿಸ್ ಈಸ್ ಮಾಸ್ ಡಿಫೆಕ್ಟ್ ಆಫ್ ದಿ ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಸೇಮ್ ಮೆಥಡ್ ಯಾವುದು ಈ 3 ಕ್ವಶನ್ ಸಾಲ್ವ್ ಮಾಡಿದ್ರು ಎಲ್ಲ ಮೆಥಡು ಸೇಮ್ ಅದ, ಸೇಮ್ ಫಾರ್ಮುಲಾನ ಯೂಸ್ ಮಾಡಿದ್ವಿ. ಓಕೆ, ಜಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇನ್ ಟರ್ಮ್ಸ್ ಆಫ್ ಮೆಗಾ ಎಲೆಕ್ಟ್ರಾನಿಕ್ ವೋಲ್ಟ್ ಆಫ್ ದ ನೈಟ್ರೋಜನ್ ಕೊಟ್ಟಾರ. ಓಕೆ, ಸೇಮ್ ಕ್ವಶನ್ನು ಬಟ್ ಬೇರೆ ನ್ಯೂಕ್ಲಿಯಸ್ ಕ್ಯಾಲ್ಕುಲೇಷನ್ ಮಾಡೋಕೆ ಕೊಟ್ಟಾರ. ನೈಟ್ರೋಜನ್ N14 ಅದ. ಓಕೆ, ಸೊ ಸೇಮ್ ಕೊಟ್ಟಾರ. ಮಾಸ್ ಆಫ್ ದಿ ಪ್ರೋಟಾನ್ ಕೊಟ್ಟಾರ, ಮಾಸ್ ಆಫ್ ದಿ ನ್ಯೂಟ್ರಾನ್ ಕೊಟ್ಟಾರ, ಮಾಸ್ ಆಫ್ ದಿ ನೈಟ್ರೋಜನ್ ನ್ಯೂಕ್ಲಿಯಸ್ ಕೊಟ್ಟಾರ. ಸೊ ಅಗೇನ್ ಫಾರ್ಮುಲಾ ಯೂಸ್ ಮಾಡಿರಿ. ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು ಜೆಡ್ ಎಮ್ ಪಿ ಪ್ಲಸ್ ಎ ಮೈನಸ್ ಜೆಡ್ ಎಮ್ ಎನ್ ಬ್ರಾಕೆಟ್ ಕಂಪ್ಲೀಟ್ ಮೈನಸ್ MNE ಮಾಸ್ ಆಫ್ ದಿ ದಟ್ ಈಸ್ ನೈಟ್ರೋಜನ್ ನ್ಯೂಕ್ಲಿಯಸ್ ಅಂತ ಆಗಬೇಕಾಗತ್ತೆ. ಇದು ನಿಯಾನ್ ಆಗಿದೆ, ಇದು ನೈಟ್ರೋಜನ್ ಮಾಡ್ಕೋರಿ ಇದನ್ನು ನೈಟ್ರೋಜನ್. ದಿಸ್ ಈಸ್ ಓಕೆ. ಸೊ ಡೆಲ್ಟಾ ಎಮ್ ಕ್ಯಾಲ್ಕುಲೇಟ್ ಜೆಡ್ ಈಕ್ವಲ್ ಟು ಎಷ್ಟದಲ್ಲಿ ನೈಟ್ರೋಜನಲ್ಲಿ ದಟ್ ಈಸ್ 7, ಎ ಈಕ್ವಲ್ ಟು ಎಷ್ಟದ 14 ಅದ, ಎ ಮೈನಸ್ ಸೊ ಜೆಡ್ ಮೈನಸ್ ಎ ಈಕ್ವಲ್ ಟು 14 ಮೈನಸ್ 7 ಈಸ್ ಈಕ್ವಲ್ ಟು 7. ನಂಬರ್ ಆಫ್ ನ್ಯೂಟ್ರಾನ್ 7 ಆಯಿತು. ಜಸ್ಟ್ ಪುಟ್ ದಿ ಇಕ್ವೇಷನ್. ಜೆಡ್ 7 ತುಂಬ್ಯಾರ, ಎಮ್ ಪಿ ಮಾಸ್ ಆಫ್ ದಿ ಪ್ರೋಟಾನ್ ಹಾಕಿದ್ದಾರೆ, ದೆನ್ ಎ ಮೈನಸ್ ಜೆಡ್ ಮಾಸ್ ಆಫ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್, ಮಾಸ್ ಆಫ್ ದಿ ನ್ಯೂಟ್ರಾನ್ ಆ್ಯಂಡ್ ಸೊ ದಿಸ್ ಇಸ್ ಅ ಮಾಸ್ ಆಫ್ ದಿ ನೈಟ್ರೋಜನ್ ನ್ಯೂಕ್ಲಿಯಸನ್ನು ಹಾಕಿದ್ದಾರೆ. ಓಕೆ, ಅವಾಗ ಎಷ್ಟು ಸಿಕ್ತು ನಿಮಗೆ ಮಾಸ್ ಡಿಫೆಕ್ಟು, ದಟ್ ಈಸ್ ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು 0.11243 ಅಟೋಮಿಕ್ ಮಾಸ್ ಯೂನಿಟ್ ಸಿಕ್ತು. ಸೊ ಇವಾಗ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡೋಣ. ಬೈಂಡಿಂಗ್ ಎನರ್ಜಿ ಈಸ್ ಈಕ್ವಲ್ ಟು ಸೊ ದಿಸ್ ಡೆಲ್ಟಾ ಎಮ್ ಇಂಟು 931 ಮಾಡಿದ್ರೆ ನಿಮಗೆ ದಟ್ ಈಸ್ ಬೈಂಡಿಂಗ್ ಎನರ್ಜಿ ಸಿಗುತ್ತೆ. 0.1124 ಮಾಸ್ ಡಿಫೆಕ್ಟ್ ಇಂಟು 931 ಮಾಡಿದಾಗ ನಿಮಗೆ ಎಷ್ಟು ಸಿಕ್ತು, 104.73 ಮಾಸ್ ಸಿಕ್ತು. 104.73 ಮೆಗಾ ಎಲೆಕ್ಟ್ರಾನಿಕ್ ವೋಲ್ಟ್ ಬೈಂಡಿಂಗ್ ಎನರ್ಜಿ ಸಿಕ್ತು. ಹಾಗಾದರೆ ಈ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಸ್ ಆರ್ ಪರ್ ನ್ಯೂಕ್ಲಿಯನ್ ಡಿಪೆಂಡ್ ಮಾಡ್ಬೇಕಾದ್ರೆ ದಟ್ ಈಸ್ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಅಟೋಮಿಕ್ ಮಾಸನ್ನು ಮಾಡಿದಾಗ ಸೊ ದಿಸ್ ವ್ಯಾಲ್ಯೂ ಡಿವೈಡೆಡ್ ಬೈ ದಟ್ ಈಸ್ ದಿಸ್ ವ್ಯಾಲ್ಯೂ 14 ಮಾಡಬೇಕು. ಓಕೆ, 104.73 ಅಟೋಮಿಕ್ ಮಾಸಿಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, 7.43 MEV ಸಿಕ್ತು. ಸೊ ದಿಸ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ದಿಸ್ ಈಸ್ ಬೈಂಡಿಂಗ್ ಎನರ್ಜಿ, ದಿಸ್ ಈಸ್ ಮಾಸ್ ಡಿಫೆಕ್ಟ್ ಅಂತ ಹೇಳ್ಬೋದು. ಸೊ ಸೇಮ್ ಕ್ವಶನ್ಸ್ ಎಲ್ಲ ರಿಪೀಟ್ ಆಗಿದೆ. ಸೊ ಜಸ್ಟ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 5 ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಅದ. ಸೊ ಕ್ವಶನ್ ನಂಬರ್ 1 to 4 ವಿ ಆರ್ ಸಾಲ್ವಿಂಗ್ ರಿಲೇಟೆಡ್ ಟು ದಿ ಅಟೋಮಿಕ್ ದಟ್ ಈಸ್ ಮಾಸ್ ಡಿಫೆಕ್ಟ್ ಬಗ್ಗೆ ನಾವು ಏನು ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಸೊ ಕ್ವಶನ್ ನಂಬರ್ 5 ಸ್ವಲ್ಪ ಡಿಫ್ರೆಂಟ್ ಅದ, ದಟ್ ಈಸ್ ರಿಲೇಟೆಡ್ ಟು ದಿ ಹಾಫ್ ಲೈಫ್. ಓಕೆ, ಹಾಫ್ ಲೈಫ್ ಮೇಲೆ ಕೆಲವು ಚಾನ್ಸಸ್ ಇರುತ್ತೆ, ನೋಡೋಣ ಯಾವ ಥರ ಬರುತ್ತೆ ಕ್ವಶನ್ ಅಂತೇಳಿ. ದ ಹಾಫ್ ಲೈಫ್ ಆಫ್ ದ ರೇಡಿಯಾಕ್ಟಿವ್ ಸಬ್ಸ್ಟೆನ್ಸ್ ಈಸ್ 13 years ಅಂತ ಕೊಟ್ಟಾರ. ಸೊ ವಾಟ್ ಈಸ್ ದ ಡಿಕೆ ಕಾನ್ಸ್ಟೆಂಟ್ ಅಂತ ಕೇಳಾರ. ಹಾಫ್ ಲೈಫ್ ಎಷ್ಟು ಕೊಟ್ಟಾರ, ಟಿ ಹಾಫ್ ಈಸ್ ಈಕ್ವಲ್ ಟು 13 years ಅಂತ ಕೊಟ್ಟಾರ. ವಾಟ್ ಈಸ್ ಡಿಕೆ ಕಾನ್ಸ್ಟೆಂಟ್ ಅಂತ ಕೇಳ್ಯಾರ, ಲ್ಯಾಂಬ್ಡಾ. You know that there is a relation between the decay constant and the half life. So that is lambda is equal to, this is derived equation 0.693 divided by t half ಅಂತ ಹೇಳ್ತೀನಿ ನಾನು.
ಸೊ ದಿಸ್ ಈಸ್ ದ ಇಕ್ವೇಷನ್ ಫಾರ್ ದ ಹಾಫ್ ಲೈಫ್. ಓಕೆ, ಸೊ ದೆನ್ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಟಿ ಹಾಫ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಇಯರ್ ಅದ, ಡೈರೆಕ್ಟಾಗಿ ಇಡಕ್ಕೆ ಬರೋಂಗಿಲ್ಲ. ಸೊ ಯು ಶುಡ್ ಕನ್ವರ್ಟ್ because that should be converted into the MK system where S is the second. So T half is equal to ಎಷ್ಟು ಅದ ನಿಮ್ದು 13 years ಅದ. ಸೊ 13 ಇಯರ್ಸನ್ನು ಹೆಂಗೆ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು, 13 ಇಂಟು 365 ಇಂಟು 24 hours 60 minutes 60 seconds ಅಂತ ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಅಂದರೆ 13 years ಡೇಸ್ 365 days 24 hours 60 minutes 60 seconds. ಸೊ ಇವಾಗ ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಸೆಕೆಂಡಿಗೆ ಕನ್ವರ್ಟ್ ಆಗುತ್ತೆ. ಸೊ ದ್ಯಾಟ್ ಈಸ್ 40996800 ಅಂತ ನಿಮ್ಗೆ ಏನಾಗುತ್ತೆ ಸೆಕೆಂಡ್ಸ್. ಟಿ ಹಾಫ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಸಿಕ್ತು ನಿಮಗೆ ಇವಾಗ. ಓಕೆ, ಸೊ ಜಸ್ಟ್ ಪುಟ್ ಇನ್ ಟು ದ ಗಿವನ್ ಈಕ್ವೇಷನ್. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0.693 divided by this value 40996800. ಓಕೆ, ಸೊ ದೆನ್ ಅವಾಗೇನು ಸಿಗುತ್ತೆ ನಿಮಗೆ ಡಿ ಕೆ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 1.6903 ಇಂಟು 10⁻⁹ ಪರ್ ಸೆಕೆಂಡ್ ನಿಮಗೇನು ಸಿಗುತ್ತೆ ಪರ್ ಸೆಕೆಂಡ್. ಓಕೆ, ಸೊ ಇಟ್ ಇಸ್ ಯೂನಿಟ್ ಆಫ್ ದ ಡಿ ಕೆ ಕಾನ್ಸ್ಟೆಂಟ್ ಪರ್ ಸೆಕೆಂಡ್ ಅಂತ ಕರೀತಾರೆ, ಬಿಕಾಸ್ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ದಿ ಟೈಮ್ ಪರ್ ಸೆಕೆಂಡ್. ಸೊ ದಿಸ್ ಈಸ್ ದ 1.6903 ಇಂಟು 10⁻⁹ ಪರ್ ಸೆಕೆಂಡ್ ಡಿ ಕೆ ಕಾನ್ಸ್ಟೆಂಟ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನು ಮಾಡಬೇಕು, ಈಗ ನಿಮ್ಗೆ ಗೊತ್ತಿರಬೇಕು ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಡಿ ಕೆ ಕಾನ್ಸ್ಟೆಂಟ್ ಆ್ಯಂಡ್ ಹಾಫ್ ಲೈಫ್ ಅಂತೇಳಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0.693 ಟಿ ಹಾಫ್ ಅಂತೇಳಿ. ಇಯರ್ಸ್ ಒಳಗೆ ಕೊಟ್ಟರೆ ಅದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು, ಮಿನಿಟ್ಸ್ ಒಳಗೆ ಕೊಟ್ಟರು ಅದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಇಫ್ ದಿ ಆಲ್ರೆಡಿ ಗಿವನ್ ಇನ್ ದ ಸೆಕೆಂಡ್ಸ್, ನೋ ನೀಡ್ ಟು ಕನ್ವರ್ಟ್ ಟು ದಿ ಎನಿ ಅದರ್ ಫ್ಯಾಕ್ಟರ್. ಸೊ ಜಸ್ಟ್ ಪುಟ್ ಇನ್ ಟು ದಿ ಡೈರೆಕ್ಟ್ ಡಂಪ್ ಇನ್ ಟು ದಿ ಗಿವನ್ ಈಕ್ವೇಷನ್ ಆ್ಯಂಡ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ದ ಡಿ ಕೆ ಕಾನ್ಸ್ಟೆಂಟ್. ಸಮ್ ಟೈಮ್ ಏನು ಮಾಡ್ತಾರೆ, ಡಿ ಕೆ ಕಾನ್ಸ್ಟೆಂಟ್ ಕೊಡ್ತಾರೆ, ವಾಟ್ ಈಸ್ ದ ಹಾಫ್ ಲೈಫ್ ಅಂತ ಕೇಳ್ತಾರೆ. ಓಕೆ, ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕೇಳ್ಬೋದು, ಬಟ್ ಏನಾಗಿರ್ತದೆ ಈಕ್ವೇಷನ್ ವಿಲ್ ಬಿ ರಿಮೇನ್ಸ್ ಸೇಮ್. ಓಕೆ, ಅದಕ್ಕೆ ಈ ಚಾಪ್ಟರಲ್ಲಿ 3 ಮಾರ್ಕ್ಸ್ ನ್ಯೂಮರಿಕಲ್ಸ್ ಬರೋ ಚಾನ್ಸಸ್ ಭಾಳ ಇದೆ. ಸೊ ಬೇರೆ ಬೇರೆ ಡಿಸ್ಟಿಕಲ್ಲಿ ನಡೆಸಿರ್ತಕ್ಕಂಥ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸಲ್ಲಿ ಆಲ್ರೆಡಿ ಏನಾಗಿದೆ ಈ ಕ್ವಶನ್ಸ್ ಎಲ್ಲ ಅಪಿಯರ್ ಆಗಿದ್ದಾವೆ. ಸೊ ಅದಕ್ಕೆ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿರಿ. ಸೊ ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಚೆನ್ನಾಗಿ ನೀವು ಒಂದು ಸಲ ನೋಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಯಾವುದೇ ನ್ಯೂಕ್ಲಿಯಸ್ಗೆ ನಿಮಗೆ ಮಾಸ್ ಡಿಫೆಕ್ಟು, ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕ್ಯಾಲ್ಕುಲೇಷನ್ ಮಾಡಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಇದೇ ಥರ ಬೇರೆ ಬೇರೆ ವಿಡಿಯೋಗಳು ನಿಮಗೆ ನ್ಯೂಮರಿಕಲ್ಸ್ ಆಗಿರ್ಬೋದು, ಥೆರಾಟಿಕಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಎಂಡ್ ಎಕ್ಸಾಮಿನೇಷನ್ಗೆ ಜಾಸ್ತಿ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನೀವೇನು ಮಾಡಬೇಕು, ಯೂಟ್ಯೂಬಲ್ಲಿ ಡೆಲ್ಟಾ ಪೈ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾಗುತ್ತೆ. ಅಲಾಂಗ್ ವಿತ್ ದ್ಯಾಟ್ ಇಲ್ಲಿ ನಿಮಗೆ QR ಕೋಡ್ ಕೊಟ್ಟಿರ್ತೀವಿ, ಇದನ್ನು ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ, ಅಲ್ಲೇ ಪ್ಲೇಲಿಸ್ಟಲ್ಲಿ ನಿಮಗೆ ವೀಡಿಯೋಸ್ಗಳು ಅವೈಲೇಬಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.